ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಟಿಕೆಟ್ ಕದನದ ಬಿಸಿ ಜಮೀರ್ ಬುಡಕ್ಕೆ ಬಂದು ನಿಂತಿದೆ. ದಾವಣಗೆರೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಈಗ ಬಲವಾಗಿ ಕೇಳಿ ಬರ್ತಾ ಇದೆ. ನೋಡಿ, ಈ ನಿಟ್ಟಿನಲ್ಲಿ ಪಕ್ಷದೊಳಗೆ ಜಮೀರ್ ಬಂಡಾಯಕ್ಕೆ ಪ್ರಚೋದನೆ ಮಾಡಿರುವ ಆರೋಪವೂ ಈಗ ಕೇಳಿ ಬರ್ತಾ ಇದೆ. ಸಚಿವ ಜಮೀರ್ ಅಹಮದ್ ವಿರುದ್ಧ ಸಿಎಂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಕೆಂಗಣ್ಣಿನ ಕುರಿತು ಸಿಎಂ ಸಿದ್ದರಾಮಯ್ಯ ಜಮೀರ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಂಡಾಯದ ವಿಚಾರವಾಗಿ ಹೈಕಮಾಂಡ್ಗೆ ನಿನ್ನ ಮೇಲೆ ಸಿಟ್ಟಿದೆ, ಹೈಕಮಾಂಡ್ಗೆ ನೀನೇ ಸರಿಯಾಗಿ ಸಮಜಾಯಿಷಿ ನೀಡಬೇಕು. 2 ಬಾರಿ ಭೇಟಿಯಾದರು ಸಿದ್ದರಾಮಯ್ಯನವ್ರನ್ನ ಜಮೀರ್ ಭೇಟಿ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ದೂರು ಸಲ್ಲಿಕೆ ಆಗಿದೆ ಅಂತ ಸಿದ್ದರಾಮಯ್ಯನವರೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಸಮರ್ಥ್ ಪರವಾಗಿ ಪ್ರಚಾರ ಮಾಡಿಲ್ಲ, ಜೊತೆಗೆ ನಾನು ಹೇಳಿದವರಿಗೆ ಹೈಕಮಾಂಡ್ ಟಿಕೆಟ್ ಕೊಟ್ಟಿಲ್ಲ, ಹಾಗಾಗಿ ನನ್ನ ಮುನಿಸು ಅಂತ ಒಂದು ಕಡೆ ಎಲ್ಲೋ ಒಂದು ಕಡೆ ವ್ಯಕ್ತಪಡಿಸಿದ್ರು ಅವರು. ಅದನ್ನು ಬಹಿರಂಗವಾಗಿ ಹೇಳದೇ ಇದ್ರು ಕೂಡ ಇನ್ನು ಅಲ್ಪಸಂಖ್ಯಾತ ಬೇರೆ ಬೇರೆ ನಾಯಕರುಗಳಿದಾರಲ್ಲ, ಸಲೀಂ ಅಹಮದ್ ಇರ್ಬೋದು, ರಿಜ್ವಾನ್ ಅರ್ಷದ್ ಇರ್ಬೋದು, ಇವರು ಪ್ರೆಸ್ ಮೀಟ್ ಮಾಡೇ ಹೇಳಿಬಿಟ್ರು. ಅಂದರೆ ನೇರವಾಗಿ ಜಮೀರ್ ಹೆಸರು ಹೇಳದೇ ಇದ್ರು ಕೂಡ ಒಂದಿಷ್ಟು ಅವರಿಗೆ ಅದು ಗೊತ್ತಾಗೋ ರೀತಿಯಲ್ಲಿ ಅವರು ಇಂಡೈರೆಕ್ಟಲ್ಲಿ ಹೇಳಿದರು. ಎಲ್ಲೋ ಒಂದು ಕಡೆ ಅದು ಹೈಕಮಾಂಡ್ ಕೂಡ ದೊಡ್ಡ ಆ್ಯಕ್ಷನ್ ತೆಗೆದುಕೊಂಡಿದೆ. ಇನ್ನೊಂದು ಕಡೆ ನೋಡಿ, ಈ KPCC ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ CM ರಾಜಕೀಯ ಕಾರ್ಯದರ್ಶಿ ನಸೀರ್ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಜಮೀರ್ಗೆ ಏನಾದರೂ ಹೈಕಮಾಂಡ್ ಬೇರೆ ರೀತಿಯಾದಂಥ ಆ್ಯಕ್ಷನ್ ತೆಗೆದುಕೊಳ್ಳುತ್ತದ? ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವ್ರನ್ನ 2 ಬಾರಿ ಭೇಟಿಯಾದ್ರ? ಹೀಗೆ ಸಾಕಷ್ಟು ಒಂದಿಷ್ಟು ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದ್ದಾವೆ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ನೀನೇ ಹೇಳ್ಕೊಂಬಿಡಪ್ಪ, ನನಗೇನು ಗೊತ್ತಿಲ್ಲ, ಹೈಕಮಾಂಡ್ ಸಿಟ್ಟಾಗಿದೆ ನಿನ್ನ ಮೇಲೆ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಅವರು ಅಬ್ದುಲ್ ಜಬ್ಬಾರ್ಗೆ ಟಿಕೆಟ್ ಕೊಡಿ ಅಂತ ಡಿಮ್ಯಾಂಡನ್ನು ಇಟ್ಟಿದ್ದರು, ಟಿಕೆಟ್ ಸಿಕ್ಕಿಲ್ಲ, ಹಾಗಾಗಿ ಪ್ರಚಾರಕ್ಕೂ ಅವರು ಹೋಗಿಲ್ಲ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಜಮೀರ್ ಮೇಲೆ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ಇದೆ.